ಇವತ್ತಿನ ದಿವಸ ನಾವು ಎಲ್ಲರೂ ನಮ್ಮ ಸಮಾಜ ಮುಖಂಡರು ಅಂಜುಮನ್ ಸಂಸ್ಥೆಯಿಂದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಅಭಿನಂದನೆ ಸಲ್ಲಿಸಲು ಇವತ್ತು ಬಂದಿದ್ದು ಕಾರಣ. ಮತ್ತು ನಮ್ಮ ಉತ್ತರ ಮತಕ್ಷೇತ್ರದಿಂದ ಏಕೈಕ ಮತ್ತು ಕಿತ್ತೂರು ಕರ್ನಾಟಕದಿಂದ ಏಕೈಕ ಮುಸ್ಲಿಂ ಶಾಸಕರಾದ ಸನ್ಮಾನ್ಯ ಶ್ರೀ ಆಸಿಫ್ ರಾಜು ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಮನವಿ ಕೊಡಲಿಕ್ಕೆ ಇವತ್ತು ಬಂದಿದ್ದು. ಅದೇ ರೀತಿ ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತೂ ನಮ್ಮ ಮನವಿಯನ್ನು ಸಾಹೇಬರಿಗೆ ನೀಡಲಿಕ್ಕೆ ಬಂದಿದ್ವಿ. ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು DCM ಹುದ್ದೆಯನ್ನು ಕೊಡಬೇಕಂತ ಮನವಿ. ಸೇಠ್ ಅವ್ರಿಗೂ ಸಚಿವ ಸ್ಥಾನವನ್ನು ಮನವಿಯನ್ನು ನೀಡಿದ್ದೀವಿ. ಸಾಹೇಬ್ರನ್ನು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾತಾಡ್ತಾರೆ ಹೈಕಮಾಂಡ್ ಅವರಿಗೆ. ನೋಡೋಣ. ಅಡ್ವೊಕೇಟ್ ಮುಲ್ಲಾ ಅಂತ. ಜಾರಕಿಹೊಳಿ ಅವರ ಹತ್ರ ಬೆಳಗಾವದಿಂದ ಒಂದು ನಿಯೋಗ ಬಂದು ಏನು ವಿಷಯ ತಂದಿತ್ತಪ್ಪ ಅಂತಂದ್ರೆ, ನಮ್ಮ ಬೆಳಗಾವಿ ಮತಕ್ಷೇತ್ರದ MLA ಅವರಾದಂಥ ಆಸಿಫ್ ಸೇಠ್ ಅವರನ್ನು ಕರ್ನಾಟಕ ಘನ ಸರ್ಕಾರದಲ್ಲಿ ಅವರನ್ನು ಮಂತ್ರಿಯಾಗಿ ಮಾಡಬೇಕಂತೇಳಿ ಸತೀಶ್ ಅಣ್ಣವ್ರ ಹತ್ರ ಒಂದು ನಿಯೋಗ ಬಂದು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕರ್ನಾಟಕ ಘನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅದು ಅಲ್ಲದೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮುಸಲ್ಮಾನ್ ಬಾಂಧವರ ನೆಚ್ಚಿನ ನಾಯಕರಾದ ಜಮೀರ್ ಅವರಿಗೆ ಯಾವ ರೀತಿ ಮೊದಲವರಿಗೆ ಕರ್ನಾಟಕ ಘನ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹುದ್ದೆಯನ್ನು ಕೊಟ್ಟಿದ್ದರು, ಅವರು ಅದನ್ನು ಸಂಪೂರ್ಣ ನಿಭಾಯಿಸ್ತಾ ಇದ್ದರು. ಅದೇ ರೀತಿ ಈಗೂ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಮಾಡಿ ಕರ್ನಾಟಕ ಘನ ಸರ್ಕಾರದಲ್ಲಿ ಅವರಿಗೆ ಸ್ಥಾನವನ್ನು ಕೊಡಬೇಕಂಥೇಳಿ ಎಲ್ಲ ಮುಸಲ್ಮಾನ್ ಬಾಂಧವರ ಆಸೆ ಇದೆ. ಅದನ್ನು ಮಾಡಬೇಕಂಥೇಳಿ ಎಲ್ಲರೂ ಮುಸಲ್ಮಾನ್ ಬಾಂಧವರು ಎಲ್ಲ ಕಡೆ ಒತ್ತಾಯಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಬೆಳಗಾವಿಯಿಂದ ಸುಮಾರು ಜನ ಇಲ್ಲಿ ಸೇರಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ಮುಂದೆ ಅದನ್ನು ಪ್ರಸ್ತಾಪಿಸಿದ್ದೇವೆ. ಹಾಗೂ ಅದೇ ರೀತಿ ಅವರನ್ನು ಮಂತ್ರಿ ಮಾಡಬೇಕಂತ ಹೇಳಿ ನಮ್ಮೆಲ್ಲರ ಆಶಾಭಾವನೆ ಇದೆ. ಮಾಡ್ತಾರಂಥೇಳಿ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಇನ್ನು ಮೇಲೆ ನಾವೆಲ್ಲರೂ ನಮ್ಮ ಸಂಘಟಕರು ಒಂದಾಗಿ ಮುಖ್ಯಮಂತ್ರಿ ಕಡೆ DK ಶಿವಕುಮಾರ್ ಸಾಹೇಬ್ರ ಕಡೆನೂ ನಾವು ನಿಯೋಗವನ್ನು ಒಯ್ಯುವ ವಿಚಾರವನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಲಾಲ್ ಸಾಬ್ ಸಿದ್ದಾಪುರ, ಎಕ್ಸ್ ಕಾರ್ಪೊರೇಟರ್, ಅಂಜುಮನ್ ಮೆಂಬರ್. ನಾವೆಲ್ಲರೂ ಕೂಡಿ ಇವತ್ತು ಸತೀಶ್ ಅವ್ರಿಗೆ ಭೇಟಾಗ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಎಲ್ಲ ಅಂಜುಮನ್ ಸಂಸ್ಥೆ ಇದೆ, ನಾವು ಕಾರ್ಪೊರೇಟರ್ಸ್ ಅದಾರೆ. ನಮ್ಮೆಲ್ಲ 200-300 ಮಂದಿ ಇಲ್ಲಿ ಕೂಡಿ ಬಂದೆವು. ಇವತ್ತು ಅನ್ನಾರ್ಗೆ ಭೇಟಾಗಿ ನಾವು ಒಂದು ಪ್ರಸ್ತಾವ ಇಡ್ಲಿಕ್ಕೆ ಬಂದಿದ್ದೀವಿ. ಅವರು ಆಲ್ರೆಡಿ PWD ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಪ್ರಯತ್ನ, ನಮ್ಮ ಸೀನಿಯರ್ ಲೀಡರ್ ಜಮೀರ್ ಅಹ್ಮದ್ ಸಾಬ್ ಒಬ್ರು ಅದಾರೆ. ಅವ್ರ ಸೆಕೆಂಡ್ ಲಿಸ್ಟ್ ಒಳಗೆ ಅವ್ರ ಹೆಸರು ಬರಬೇಕಾ, ಅವ್ರಿಗೂ ಮಿನಿಸ್ಟರ್ ಕೊಡಬೇಕಾ. ಮತ್ತು ನಮ್ಮ ಲೋಕಲ್ MLA ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿ ಆಸಿಫ್ ರಾಜು ಶೇಟ್ ಅವರು ಭಾಳ ಪ್ರಯತ್ನ ಮಾಡ್ಲಿಕ್ಕತ್ತಾರ, ಬೆಳಗಾವ್ಗೆ ಕೆಲಸ ಮಾಡ್ಲಿಕ್ಕತ್ತಾರ. ಅವ್ರ ಜನರ ಸಂಘದ ಜೊತೆಲಿ ಭಾಳ ರಿಲೇಷನ್ ಚಲೋ ಇದೆ. ನಮ್ದು ಒಂದು ಆಸೆ ಇದೆ, ಅವ್ರಿಗೊಂದು ಮಿನಿಸ್ಟರ್ ಕೊಟ್ಟು ಬೆಳಗಾವ್ಗೆ ಇದು ಮಾಡ್ಯಾರ. ಬೆಳಗಾವ್ ಯಾಕಂದ್ರೆ ಸೆಕೆಂಡ್ ಕ್ಯಾಪಿಟಲ್ ಇದೆ. ಆಸಿಫ್ ಶೇಟ್ ಕೊಟ್ಟರೆ ಮತ್ತೊಂದು ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತಿದೆ ನಮ್ಮ ಕಮ್ಯುನಿಟಿಗೆ. ಆಲ್ರೆಡಿ ನಾವು ಅನ್ನೋರ್ಗೆ ಹೇಳಿದ್ದೆವು, ನಮ್ಮ ಆಸೆ ಇದೆ, ಅನ್ನೋರು ನಮ್ಮ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು.